صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಈ 5 ಸಂಗತಿ ನಿಮ್ಮಲ್ಲಿದ್ದರೆ ಮಾತ್ರ ನೀವು ಪರಿಪೂರ್ಣ ವಿಶ್ವಾಸಿಯಾಗಲು ಸಾಧ್ಯ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಹಕ್ಕುಲ್ ಮುಸ್ಲಿಮಿ ಅಲಲ್ ಮುಸ್ಲಿಮಿ ಖಮ್ಸುನ್. ವಿಶ್ವಾಸಿಗಳು ಪರಸ್ಪರ ಅವರ ನಡುವೆ ಇರುವಂತಹ ಬಾಧ್ಯತೆಗಳು 5 ಆಗಿದೆ. ಒಂದನೆಯದು ರದ್ದು ಸಲಾಂ, ಸಲಾಮಿಗೆ ಉತ್ತರವನ್ನು ಹೇಳುವುದು. ಎರಡನೆಯದು ವ ಇಯಾದತುಲ್ ಮರೀಲಿ, ರೋಗಿಯನ್ನು ಸಂದರ್ಶಿಸುವುದು. ಮೂರನೆಯದು ವ ಇತ್ತಿಬಾಉಲ್ ಜನಾಯಿಜ, ಮರಣ ಹೊಂದಿದರೆ ಆತನ ಮರಣಾನಂತರ ಕರ್ಮಗಳಲ್ಲಿ ಭಾಗಿಯಾಗುವುದು. ನಾಲ್ಕನೆಯದು ವ ಇಜಾಬತು ದಾವ, ಆತನು ಸಭೆ ಸಮಾರಂಭಗಳಿಗೆ ನಿಮ್ಮನ್ನು ಆಮಂತ್ರಿಸಿದರೆ ನೀವು ಅಲ್ಲಿಗೆ ಹೋಗುವುದು. ಐದನೆಯದ್ದು ವ ತಶ್ಮೀತುಲ್ ಆತಿಸ್, ಆತನು ಸೀನಿದರೆ ಅದಕ್ಕೆ ಆತನು ಅಲ್ಹಮ್ದುಲಿಲ್ಲಾ ಎಂದು ಹೇಳಿದರೆ ಅದಕ್ಕೆ ನೀವು ಪ್ರತ್ಯುತ್ತರವನ್ನು ನೀಡುವುದು. ಈ 5 ಸಂಗತಿಗಳು ನಿಮ್ಮಲ್ಲಿದ್ದರೆ ಮಾತ್ರ ನೀವು ವಿಶ್ವಾಸಿಯಾಗಲು ಸಾಧ್ಯ. ಅಂದರೆ ವಿಶ್ವಾಸಿಗಳು ಪರಸ್ಪರ ಕಾಣುವಾಗ ಸಲಾಂ ಹೇಳಬೇಕು, ಆ ಸಲಾಂ ಹೇಳಿದರೆ ಅದಕ್ಕೆ ಉತ್ತರವನ್ನು ನೀಡಬೇಕು. ಅದೇ ರೀತಿ ಆತನು ರೋಗಿಯಾದರೆ ಹೋಗಿ ಸಂದರ್ಶಿಸಬೇಕು, ಮರಣ ಹೊಂದಿದರೆ ಮರಣಾನಂತರ ಕರ್ಮದಲ್ಲಿ ಭಾಗಿಯಾಗಬೇಕು, ಮನೆಯಲ್ಲೇನಾದರೂ ಸಮಾರಂಭಗಳಿಗೆ ನಿಮ್ಮನ್ನು ಆಮಂತ್ರಿಸಿದರೆ ಅದಕ್ಕೆ ಹೋಗಬೇಕು. ಅದೇ ರೀತಿ ಆತನು ಸೀನಿದರೆ ಅಲ್ಹಮ್ದುಲಿಲ್ಲಾ ಎಂದು ಹೇಳಿದರೆ ಅದಕ್ಕೆ ಉತ್ತರವನ್ನು ನೀಡಬೇಕು. ಅದಕ್ಕೋಸ್ಕರ ನೀವು ಆತನಿಗೆ ಪ್ರಾರ್ಥಿಸಬೇಕು. ಈ ರೀತಿ 5 ಸಂಗತಿಗಳು ನಿಮ್ಮಲ್ಲಿದ್ದರೆ ಮಾತ್ರ ನೀವು ವಿಶ್ವಾಸಿಯಾಗಲು ಸಾಧ್ಯ. ನಾವೆಲ್ಲರೂ ಕೂಡ ನೋಡಬೇಕಾದದ್ದು ನಮ್ಮಲ್ಲಿ 5 ಸಂಗತಿ ಇದೆಯಾ ಎಂದು. ಅಲ್ಲಾಹ ನಮ್ಮಲ್ಲಿ ಈ 5 ಸಂಗತಿಗಳನ್ನು ನೀಡಿ ಇದಕ್ಕೆಲ್ಲದಕ್ಕೂ ತೌಫೀಕನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.